ಶುಭ ಸಂಜೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಇಲ್ಲಿ ನೆರೆದಿರುವಂತಹ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಅಟಿಕ್ ಸುರೇಶ್ ನಿಮಗೂ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು. ಹೆಚ್ಚು ನಾನು ಮಾತಾಡೋದಿಲ್ಲ, ಯಾಕೆಂದರೆ ನಾನು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ನೀವೇ ಮಾತಾಡ್ಬಿಟ್ರಿ. ನನ್ನ ಮಗ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚು ಬೇಡ. ಅದ್ರಿಗೆ ಒಂದು ಹೇಳಬೇಕು ಅಂತ ಹೇಳಿದರೆ, ಮನೆಯಲ್ಲಿ ನೀವು ಕನ್ನಡದಲ್ಲಿ ಮಕ್ಕಳ ಜೊತೆ ಮಾತಾಡಿ. ಈಗ ಏನು ಮಾಡ್ತೀರಾ ಗೊತ್ತಾ ನೀವು? ನಾನು ತುಂಬ ಜನ ಈಗ ನನ್ನ ಸಂಸ್ಥೆಯಲ್ಲೂ ಕೂಡ ನಾನು ನೋಡಿದ್ದೀನಿ, ಕನ್ನಡದವರಾಗಿದ್ದರೂ ಕೂಡ ಮಕ್ಕಳ ಹತ್ರ ಏನು ಮಾಡ್ತಾರೆ, ಇಮಿಡಿಯೇಟ್ ನಿಮ್ಮ ಮಕ್ಕಳು ಹೆಂಗಿದ್ರು ಸ್ಕೂಲಿಗೆ ಹೋಗ್ಲಿ ಎಲ್ಲೋ ಹೋಗ್ಲಿ ಆಚೆ ಹೋಗ್ಲಿ ಅವ್ರು ಮಾತಾಡ್ತಾರೆ. ಇಂಗ್ಲೀಷ್ ಕಲ್ತ್ಕೋತಾರೆ, ಬೇಕೇ ಬೇಕು. ಅದು ನಮ್ಮ ಜೀವನ ಶೈಲಿಗೆ ತುಂಬ ಇಂಪಾರ್ಟೆಂಟ್. ಆದರೆ ಮನೆಯಲ್ಲಿ ನೀವು ಆದಷ್ಟು ಕನ್ನಡದಲ್ಲಿ ಮಾತಾಡಿ, ಕಲ್ತ್ಕೊಳ್ತಾರೆ ಅಂತ ಅಷ್ಟೇ. ಯಾಕೆಂದರೆ ಸ್ಕೂಲೆಲ್ಲ ಹೋದಾಗ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಕೂಡ ನಿಮ್ಗೆ ಏನಾಗುತ್ತೆ, ಇಂಗ್ಲೀಷಲ್ಲೇ ಆಗುತ್ತಲ್ವಾ, ಕನ್ನಡಲ್ಲಿ ಬರಲ್ಲ. ಒಂದು ಮಾತ್ರ ಕನ್ನಡ ನೀವು ಲ್ಯಾಂಗ್ವೇಜ್ ತಗೊಂಡ್ರೆ ಮಾತ್ರ ಕನ್ನಡ ಬರುತ್ತೆ. ಆಗ ಒಂದು ಸೆಕೆಂಡ್ ನೀವು ಅಷ್ಟೇ, ಅದೊಂದು ಪೀರಿಯಡ್ ಒಂದು 40 minutes ಅಷ್ಟೇ ಮಾತಾಡ್ತೀರಾ. ತಕ್ಷಣ ಏನು ಮಾಡ್ತೀರಾ, ಇಲ್ಲ ಮಾತಾಡಲಿಕ್ಕೆ ಆಗಲ್ಲ. ನೀವು ನನ್ನ ಸಂಸ್ಥೆಯಲ್ಲಿ ಬಂದಾಗ ನಾನು ಆಲ್ಮೋಸ್ಟ್ ಇಂಗ್ಲೀಷ್, ನಾನು ಗಡಿನಾಡಿನಲ್ಲಿ ಕೊಡಗಿನಲ್ಲಿ ನಾನು ಬೆಳೆದೋಳು. ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿದ್ದು. ಅದಕ್ಕೆ ನಾವೇನಂತಂದ್ರೆ ಹೆಚ್ಚು ನನಗೆ ತುಂಬ ಕನ್ನಡ ಅಂತ ಹೇಳಿದ್ರೆ ಅಂತ ತುಂಬ ಅಭಿಮಾನ, ನನಗೆ ತುಂಬ ಖುಷಿ. ಕನ್ನಡದಲ್ಲಿ ಮಾತಾಡೋದು ಅಂತಂದ್ರೆ ತುಂಬ ಖುಷಿ. ನನ್ನ ಪೇರೆಂಟ್ಸಿಗೆಲ್ಲ ಗೊತ್ತಿರಬೇಕು, ನಾನು ಆಲ್ಮೋಸ್ಟ್ ಅವ್ರು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬಂದ್ರೆ ಕನ್ನಡದಲ್ಲೇ ಮಾತಾಡ್ತೀನಿ. ಬರಲ್ಲ ಅಂತಲ್ಲ, ಅಲ್ಪ ಸ್ವಲ್ಪ ನಾವು ಮಾತಾಡಲ್ಲ ಅಂತಲ್ಲ ಅಂದ್ರೂ